ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂತ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಸೊ ಚೆನ್ನಾಗಿ ಕಲೀಲೇಬೇಕು ಅಂತ ಹೋಗ್ತಿದ್ದು. ಸೊ ಅದಕ್ಕೋಸ್ಕರ ಆ ಕಡೆ ಫೋಕಸ್ ಮಾಡೋದು ಜಾಸ್ತಿ ಆಯಿತು. ಸೊ ವೀಡಿಯೋ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಸೊ ಈ ಕಡೆ ಚೆನ್ನಾಗಿ ಕಲಿತ್ರೆ ನಮಗೆ ಒಳ್ಳೇದಲ್ವಾ ಅಂತ ಈ ಕಡೆ ಫೋಕಸ್ ಮಾಡಿದೆ. ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೇ ಮಾಡ್ತೀನಿ. ಸೊ ನನ್ನ ಮಗನ ಬರ್ಡೇ ಟೈಮಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನನ್ನ ಮಗನ ಬರ್ಡೇ, ಅವನಿಗೋಸ್ಕರ ಶಾಪಿಂಗ್ ಮಾಡಬೇಕಿತ್ತು, ಅವನಿಗೋಸ್ಕರ ಬಟ್ಟೆ ತೊಗೋಬೇಕಿತ್ತು. ಬಟ್ಟೆ ತೊಗೊಳ್ಳೋಣ ಅಂತ ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಸೊ ಅವರು ಚೇರ್ ಅಲ್ಲಿ ಸಿಕ್ತು ಅಂತ ಎಂಜಾಯ್ ಮಾಡ್ತಿದ್ರು. ಅದು ಸ್ವಲ್ಪ ಸೌಂಡ್ ಬರ್ತಿತ್ತು, ಪಿ ಪಿ ಸೌಂಡು, ಅದಕ್ಕೋಸ್ಕರ ಎಂಜಾಯ್ ಮಾಡ್ತಿದ್ರು. ಇನ್ನು ಅವನಿಗೆ ಸ್ವಲ್ಪ ಕಲೆಕ್ಷನ್ ಕಡಿಮೆ. ಸೊ ನಾನು ಅವನಿಗೆ ಒಂದು ಸೆಟ್ ತೆಗೆಯೋಣ ಅಂತ ಹೋದೆ. ಬಟ್ ಏನಿಲ್ಲ ಅಂದರೂ ಅವನಿಗೋಸ್ಕರ ನಾನು ಒಂದು 2-3 ಜೊತೆ ಶರ್ಟು ಪ್ಯಾಂಟ್ ಆದರೂ ತೆಗಿತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಆಪ್ಷನ್ಸ್ ಇರುತ್ತೆ, ಗಂಡು ಮಕ್ಳಿಗೆ ಅಷ್ಟು ಆಪ್ಷನ್ಸ್ ಇರೋಲ್ಲ. ಇನ್ನು ಸಿಕ್ಕಿದ್ರೆ ನಾನು ಬಿಡೋದು ಇಲ್ಲ, ಎತ್ಕೊಬಂದ್ಬಿಡ್ತೀನಿ. ಗಂಡು ಮಕ್ಳಿಗೂ ಫ್ಯಾಷನಾಗಿ ಸಿಗುತ್ತೆ, ಬಟ್ ತುಂಬ ದುಬಾರಿಯಾಗಿರುತ್ತೆ. ಸೊ ಚಿಕ್ಕ ಮಕ್ಕಳಲ್ವಾ, ಓಕೆ ನಡೆಯುತ್ತೆ. ಇನ್ನು ನಮ್ಮ ಚಿನ್ನೂ ತೊಗೋತೀನಿ ಅಂತ ಹೇಳ್ದ. ಶೂ ಟ್ರೈ ಮಾಡ್ದೆ. ಆ ಶೂ ನೋಡಿದ್ರೆ ನನ್ನ ಸೈಜ್ ಅಷ್ಟೇ ಇತ್ತು. ಬಟ್ ಅವನಿಗೆ ಸ್ವಲ್ಪ ಲೂಸ್ ಆಯಿತು, ಅವನು ಇಷ್ಟಪಟ್ಟಿದ್ದ. ಸೊ ಬೇಡ ಅಂತ ನಾನು ಹೇಳಿದೆ. ಚೆನ್ನಾಗಿತ್ತು ಶೂ, ಬಟ್ ಪ್ರೈಸು ಕೂಡ ಹಂಗೆ ಇತ್ತು. ಸೊ ನೋಡಿ, ನನ್ನಷ್ಟು ದನ ಇದೆ ಶೂ, ಅವನಿಗೆ ಸ್ವಲ್ಪ ಉದ್ದ ಆಯಿತು. ಇನ್ನು ಇವನು ನಾರ್ಮಲ್ ಸ್ಲಿಪ್ಪರೇ ತೊಗೋತೀನಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಇದೊಂದು ಸ್ಲಿಪ್ಪರ್ ತೊಗೊಂಡ ಅವನು. ಸೊ ಅದೇ ಗ್ಯಾಪಲ್ಲಿ ನಾನು ಹುಡುಕ್ತಿದ್ದೆ. ನಾನು ಇನ್ನು ಮಕ್ಕಳು ತಗೊಂಡ್ಮೇಲೆ ನಾನೊಂದು ಸೆಟ್ ತಗೊಳ್ಳೇಬೇಕು. ಸ್ಲಿಪ್ಪರ್ಸ್ ಎಷ್ಟಿದ್ರೂ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಸೆಟ್ ತೊಗೊಂಡೆ. ಇನ್ನು ಮಕ್ಕಳು ಟಾಯ್ಸ್ ಎಲ್ಲ ಅಲ್ಲಲ್ಲೇ ಇಟ್ಟಿರ್ತಾರೆ ಕಣ್ಣಿಗೆ ಕಾಣೋ ಥರ. ಸೊ ಮಕ್ಕಳು ತೊಗೊಳ್ಳಿ ಅಂತಲೇ ಅದಕ್ಕೋಸ್ಕರನೇ ಇದು ಮಾಡ್ತಾರೆ. ನನ್ನ ಮಗ ನೋಡಿ ಅದ್ರ ಜೊತೆ ಮಾತಾಡ್ತಿದ್ದ. ಅದು ಯಾವುದೋ ಹುಡುಗ ಆ ಕಡೆ ಎತ್ಕೊಂಡೋಯ್ತು ಅನ್ನೋದಕ್ಕೋಸ್ಕರ ಈ ಕಡೆ ಬಂದ. ಚೆನ್ನಾಗಿ ಮಾತಾಡ್ತಿದ್ದ. ಇನ್ನು ಬೇಕ್ರಿಲಿ ಅವನಿಗೆ ಆರ್ಡ್ರ್ ಕೊಡಬೇಕಿತ್ತು ಕೇಕಿಗೆ. ಸೊ ಅವನಿಗೋಸ್ಕರ ಒಂದು ಕೇಕ್ ಆರ್ಡ್ರ್ ಕೊಟ್ವಿ. ಇಲ್ಲಿ ಕೇಕ್ ತುಂಬ ಚೆನ್ನಾಗಿರುತ್ತೆ. ಈ ಬೇಕ್ರಿ ಬಂದುಬಿಟ್ಟು ನಮ್ಮ ಚಿನ್ನೋರ್ ಸ್ಕೂಲು, ಅಂದರೆ BGS ಸ್ಕೂಲ್, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಎದುರುಗಡೆ ಇರೋವಂಥ ಬೇಕ್ರಿ. ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಕೇಕು ಸಕ್ಕತ್ತಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇನ್ನೇನು ನನ್ನ ಮಗನ ಬರ್ಡೇ. ಸೊ ನೋಡಿ, ಅವನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಕೂತಿದ್ದಾನೆ. ಸೊ ಅವ್ರ ಅಪ್ಪನ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ. ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ನು ನನ್ನ ಜೊತೆ ಬರೋಲ್ಲ. ಇನ್ನು ಅಷ್ಟರಲ್ಲಿ ಮಧ್ಯಾಹ್ನ ಲಂಚ್ಗೆ ನನ್ನ ತಮ್ಮ ಬಂದು ಕಾಲು ಕೊಟ್ಟೋಗಿದ್ದ. ಸೊ ಅವ್ರು ಬೆಳೆದಿದ್ರಲ್ವ, ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದು ಕೊಟ್ಟೋಗಿದ್ದ. ಒಂದು 2-3 kg ಆಗೋಷ್ಟಿದ್ದು. ಸೊ ನಾನು ಅದನ್ನು ನೆನಕ್ಬಿಟ್ಟು ಚಿಲ್ಕಿಸ್ತಾ ಇದ್ದೀನಿ. ಏನು ಅಂತಂದರೆ ಮಕ್ಕಳು ಕೆಲಸ ಮಾಡೋದಕ್ಕೆ ಬಿಡಲ್ಲ. ನಾನು ಮಾಡ್ತಿದ್ದೀನಿ, ಅವ್ನು ನನ್ನ ತೊಡೆ ಮೇಲೆ ಕೂತಿದ್ದಾನೆ. ಸೊ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಇನ್ನು ಅವ್ರ ಪಪ್ಪ ಇದ್ದರೆ ನಾನು ಕೇಳೋದಿಲ್ಲ, ನನ್ನ ಹತ್ರನೂ ಬರೋಲ್ಲ ಅವನು. ಅವ್ರ ಅಪ್ಪ ಇಲ್ಲ ಅಂದರೆ ನನ್ನ ಹತ್ರ ಬಂದು ಈ ಥರ ಕಾಟ ಕೊಡ್ತಾನೆ. ಅವನು ಸುಲಿಯಲ್ಲ, ನನಗೂ ಸುಲಿಯೋಕ್ಕೆ ಬಿಡೋದಿಲ್ಲ. ಸೊ ನನ್ನ ಮಕ್ಕಳಿಗೆ ಅವ್ರ ಅಪ್ಪನೇ ಫೇವ್ರೇಟು. ಅವ್ರ ಅಪ್ಪ ಇದ್ದರೆ ನನ್ನ ಕ್ಯಾರೆ ಅಂತಲೂ ಮಾತಾಡ್ಸಲ್ಲ ಅವರು ನಮ್ಮನ್ನು. ಸೊ ಇಟ್ಸ್ ಓಕೆ, ನನ್ನನ್ನು ಇಷ್ಟಪಟ್ರೇನು ಅವ್ರ ಪಪ್ಪನ ಇಷ್ಟಪಟ್ರೇನು ಒಂದೇ ಅಲ್ವಾ. ಸೊ ಅದಕ್ಕೋಸ್ಕರ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಇನ್ನು ಇಲ್ಲಿ ನೋಡಿ, ಸನ್ ಗ್ಲಾಸಸ್ ಆರ್ಡ್ರ್ ಮಾಡಿದರು ಅಂತ ಇಬ್ಬರು ಹಾಕ್ಕೊಂಡು ಮಿಂಚಾಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೆ ಅವ್ರಿಗೆ ಗೊತ್ತಾಗ್ದಿರೋ ಥರ. ಇನ್ನು ನೋಡಿ, ಅವ್ರ ಅಪ್ಪನ ಹತ್ರ ಎಷ್ಟು ಬಿಲ್ಡಪ್ ತಗೋತಾನೆ ಅಂದರೆ, ಇವನೇನಾದರೂ ಹೆಣ್ಮಗು ಆಗಿದ್ದರೆ ಮುದ್ದಿನ ಅಪ್ಪನ ಮಗಳು ಅಂತ ಒಂದು ಟೈಟಲ್ ಕೊಡ್ಬೋದಿತ್ತು. ಆ ರೀತಿ ಆಡ್ತಾರೆ. ಸೊ ಇನ್ನು ಮಧ್ಯಾಹ್ನ ಆಯ್ತಲ್ಲ, ನಾನು ಅಷ್ಟರಲ್ಲಿ ನಮ್ಮ ಸಿಸ್ಟರ್ ಬಂದಿದ್ದರು. ಸೊ ಅವಳ ಮಗನಿಗೋಸ್ಕರ ಕೇಕೆಲ್ಲ, ಸ್ವೀಟ್ಸು ಕೇಕು ಎಲ್ಲ ತೊಗೊಂಡು ಬಂದಿದ್ಲು. ಸೊ ಚಿಕ್ಕೀಸ್ ಫೇವ್ರೇಟ್, ಅವಳು ಬಿಡೋದೇ ಇಲ್ಲ, ಮಕ್ಕಳಿಗೋಸ್ಕರ ಏನಾದರೂ ತೊಗೊಂಬರ್ತಾನೆ ಇರ್ತಾಳೆ. ಸೊ ಅವಳ ಕವರಲ್ಲಿ ಕೇಕು, ಸ್ವೀಟ್ಸು, ಪಪ್ಸು, ಜ್ಯೂಸು, ಅವಳಿಗೋಸ್ಕರ ಐಸ್ ಕ್ರೀಮು ಎಲ್ಲ ತೊಗೊಂಡು ಬಂದಿದ್ಲು. ಇನ್ನು ಅವ್ರು ಕೇಳಬೇಕಾ, ಕುತ್ಕೋ. ಅವಳು ನಮ್ಮ ಮನೆಗೆ ಬರ್ತೀನಿ ಅಂದರೆ, ಅವಳು ನಮ್ಮ ಮನೆಗೆ ಬರೋವರೆಗೂ ನನ್ನ ಮಕ್ಕಳು ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾರೆ, ಬಂದ ಚಿಕ್ಕಿ ಅಂತ.
ಏನು ಸಂಜೆ ಆಯಿತು. ಇನ್ನು ನಮ್ಮ ಮದರ್ ಇಂಡಿಯಾ ಬಂದಿದ್ದರು ನೋಡಿ. ನಮ್ಮ ಡ್ಯಾಡಿ ಬಂದಿಲ್ಲ. ಸೊ ಅವರು ಒಂದು ಹಸು ಇದೆ, ಅದಕ್ಕೋಸ್ಕರ ಮನೇಲಿದ್ದಾರೆ. ಒಬ್ಬರು ಬರ್ತಾರೆ, ಒಬ್ಬರು ಅಲ್ಲೇ ಇರ್ತಾರೆ. ಇನ್ನು ಸಂಜೆ ಆಯ್ತಲ್ಲ, ಜಾಸ್ತಿ ಏನು ಮಾಡಿರಲಿಲ್ಲ. ಜಸ್ಟ್ ಒಂದು ಕೇಕ್ ಕಟಿಂಗ್ ಅಷ್ಟೇ, ಸಿಂಪಲ್ಲಾಗಿ ಮಾಡಿದ್ವಿ. ಇನ್ನು ಮಕ್ಕಳು ಬೆಳೀತಾ ಬೆಳೀತಾ ಸಿಂಪಲ್ಲಾಗಿ ಸಾಕು, ಜಾಸ್ತಿ ಏನು ಆಡಂಬರ ಅವೆಲ್ಲ ಇಷ್ಟ ಆಗಲ್ಲ. ಇವರಿಬ್ರಿಗೂ, ಅಣ್ಣ ತಮ್ಮ ಇಬ್ಬರಿಗೂ 5 ವರ್ಷ ಡಿಫ್ರೆನ್ಸ್ ಇರ್ಬೋದು, ಬಟ್ ಅವಳಿ ಜವಳಿ ಥರನೇ ಆಟ ಆಡ್ತಾರೆ. ಅವನು ಇದ್ದರೆ ಇವನು ಬೇಕಂತಾನೆ, ಇವನಿಲ್ಲ ಅಂದರೆ ಅವ್ನು ಬೇಕು ಅಂತ ಅಂದರೆ. ಸೊ ಇಬ್ಬರು ಒಟ್ಟಿಗೆ ಇದ್ದೇ ಇರ್ತಾರೆ. ಅಣ್ಣ ನೀನು ಬಾ ನೀನು ಬಾ ಅಂತ ಕರಿತಾನೆ ಇದ್ದ. ಸೊ ಅವನು ಬಂದು ನಿಂತ್ಕೊಂಡ ಚಿನ್ನು. ಸೊ ನಾನು ಬರಲ್ಲ ಅಂತ ಕೇಳೋ ಅಷ್ಟರಲ್ಲಿ, ನೀನು ಬೇಡ ಅಮ್ಮ, ಪಪ್ಪ ಮಾತ್ರ ಬೇಕು ಅಂತ ಅಂದ. ಇನ್ನು ಕೇಕ್ ಕಟಿಂಗ್ ಎಲ್ಲ ಆಯಿತು. ಇನ್ನು ಅವ್ರ ಪಪ್ಪನ ಹತ್ರ ಉಡ್ಸ್ಕೊಂಡ. ನಾನು ಉಡ್ಸೋಕೆ ಹೋದರೆ ಗುರಾಯಿಸ್ತಾನೆ ಗೈಸ್. ಇವನು ಎಂಥವನು ಅಂದರೆ, ಈಗಲೇ ಪಪ್ಪ ಅಂದರೆ ನಂಬರ್ 1. ಇಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.